ನೀವು ಉತ್ತರ ಕೊಡಬೇಕಾಗ್ಯದ. ಇವೆಲ್ಲರೂ ಇವತ್ತು ಮಾಡಬೇಕಾಯ್ತು. ನೀವು ಈಗೇನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಳ ನುಸುಳುಕೋರ ಬಗ್ಗೆ ಮಾತಾಡ್ತೀರಿ. 12 ವರ್ಷ ಆಯ್ತಲ್ರಿ, ಯಾಕೆ ಬರ್ತಾ ಇದ್ದಾರೆ ಒಳ ನುಸುಳುಕೋರು? ಇಲ್ಲಿವರೆಗೆ ಹಿಡಿದು ಹೊರಗೆ ಹಾಕ್ಬೇಕಾಯ್ತಲ್ಲ. ಅದಕ್ಕೆ ಎಷ್ಟು ಮಂದಿನ ಹೊರಗೆ ಹಾಕಿದ್ರಿ? ಈಗೇನು SIR ಮಾಡಿ ಒಳ ನುಸುಳುಕೋರು ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದಿರಿ. ಪ್ರತಿಯೊಂದು ರಾಜ್ಯದಿಂದ ಈಗ ನೋಡ್ರಿ, ಉತ್ತರ ಪ್ರದೇಶದಲ್ಲಿ 1.2 ಕೋಟಿ ಆಗ್ತದೆ ಗೊತ್ತಿಲ್ಲ. ಅಲ್ಲಿಂದ ನೀವು SIR ಮಾಡಿ ಕಟ್ ಮಾಡಿ ಹೋಗ್ತೀರಿ. ಕರ್ನಾಟಕದಲ್ಲೂ ಆಗ್ತದೆ, ಎಲ್ಲ ಕಡೆ ಆಗ್ತವೆ. ಅಲ್ಲಿ ಆದ ಕ್ಷೇತ್ರಗಳಲ್ಲೇ BJP ಗೆಲ್ತದೆ, ಉಳಿದವರು ಸ್ವಲ್ಪ ಬೈತಾರೆ. ಇವತ್ತು ಅತ್ಯಂತ ಪ್ರಬಲ ಮತ್ತು ಅಷ್ಟೇ ಹೋರಾಟಗಾರ್ತಿ ಮಮತಾ ಬ್ಯಾನರ್ಜಿ ಅವರು ಸಹಿತ ಸುಣ್ಣಾಗಿಬಿಟ್ಟಿದ್ರು, ಕೈ ಇಟ್ಬಿಟ್ರು. ಇದು ಸಿಟ್ಲ ಮಾತಾಡ್ತಿರ್ಬೋದು ಅವರು. ಆರಂಭದಲ್ಲಿ ಇಬ್ಬರು ಮಾತಾಡಿದಾರೆ. ಆದರೆ ಈಗ ನೀವು ಕೇಳಿದ್ರಿ ಕೂಡ. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಇಬ್ಬರ ಮಾತುಗಳನ್ನು ನೀವು ಗಮನಿಸಿದಾಗ ಇವತ್ತೇನೋ BJP ಗೆದ್ದದ. ನಮ್ಮ ಮೋದಿಯವರು ಒಳ್ಳೆಯ ಮಾತುಗಳು ಮಾತಾಡಿರ್ಬೋದು, 10 ವರ್ಷ ಹೋರಾಟ ಯಶಸ್ಸಾಯಿತು ಅಂತ ಹೇಳ್ಬೋದು, ಇದು ಗುಂಡಾವರ್ತಿ ಆಡಳಿತ ಮುಗಿದು ಹೋಯ್ತು ಅಂತ ಹೇಳ್ಬೋದು, ಎಲ್ಲನೂ ಆರೋಪ ಮಾಡ್ಬೋದಿಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಮಮತಾ ದೇವಿಯವರು ಅವರು ಆರೋಪ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ. SIR ತಂದ್ರಿ, ಮೋಸ ಮಾಡಿರಿ, EVM ಮೋಸ ಮಾಡಿರಿ, VVPAT ಪೂರ್ಣ ಕೊಡಲಿಲ್ಲ, 108 ಆರೋಪಗಳು ಅವರು ಮಾಡ್ತಾರೆ. ಅವು ಆರೋಪ ಪ್ರತ್ಯಾರೋಪ ಏನೂ ಇರಲಿ. ಇಲ್ಲಿ ನಾವಿಲ್ಲಿ ಹೇಳ್ಬೇಕಾಗಿದ್ದೇನಪ್ಪ ಅಂತಂದರೆ, ಇವತ್ತು ಮೋದಿ ಅವ್ರ ಮುಂದೆ ದೊಡ್ಡ ಸವಾಲದ. ಗೆಲ್ರಿ, ಗೆಲ್ತಾ ಇದ್ರಿ, ಇನ್ನೂ ಗೆಲ್ತೀರಿ. ನೀವು ಉತ್ತರ ಪ್ರದೇಶ ಗೆಲ್ತೀರಿ, ಮೋಸ್ಟ್ಲಿ ಕರ್ನಾಟಕ ಸಹಿತ ಗೆಲ್ಬೋದೇನೋ. ಯಾಕಂದ್ರೆ ಅವ್ರು ಕೊಡೋ ಗ್ಯಾರಂಟಿಗೆ ನೀವು ಮತ್ತು ಗ್ಯಾರಂಟಿ 2 ಹೆಚ್ಚಳೆ ತೊಗೋತೀರಿ ಅಂತ ಅನ್ನಿಸ್ತಾ ಇದೆ ಇವತ್ತು ಎಲ್ಲ ನೋಡಿದಾಗ. ಮಮತಾ ಬ್ಯಾನರ್ಜಿ ಅವರಷ್ಟು ಏನಪ್ಪ ಅಂದ್ರೆ ದಿಟ್ಟವಾಗಿ ಎಷ್ಟು ಹೋರಾಟ ಮಾಡಿದ್ರೆ ನೋಡ್ಬೇಕಾಗಿದೆ ಕರ್ನಾಟಕದ ಬಗ್ಗೆನೂ. ಯಾಕಂದ್ರೆ ಸಿದ್ದರಾಮಯ್ಯನವರು ಅದಾರ, ಅಲ್ಲಿ ಕರ್ನಾಟಕದಾಗ ಇರಲಿ. ಆದರೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ನಿಮ್ಮನ್ನು ಎದುರಿಸ್ಬೋದೇನೋ. ಆದರೂ ಅಲ್ಲೂ ಗ್ಯಾರಂಟಿಗಳನ್ನ ಮತ್ತೇನೋ ಕೊಡ್ತಾನೆ ಅಂತೇಳಿ ಅದನ್ನೂ ಗೆಲ್ಬೋದು. ಅಲ್ಲಿ ಮತ್ತು ಜನ ಇದ್ದಾರೆ, ನಿಮ್ಮನ್ನು ಪ್ರೀತಿ ಮಾಡುವಂಥವ್ರು, ನಿಮ್ಮೆಲ್ಲ ವಿಶ್ವಾಸ ಇದ್ದಂಥವ್ರು ಅನೇಕರು ಇದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ಮತ್ತು ಇನ್ನುಳಿದವರು ಕೊಡೋದು ಮಾಡಬಹುದು. ಆದ್ರೆ ಇದೆಲ್ಲ ಮಾಡಿದ ಮೇಲೆ ನಾವು ಕೇಳೋದೇನಪ್ಪ ಅಂದ್ರೆ, ಪ್ರತಿ ವರ್ಷವೂ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡೋ ಶಕ್ತಿ ಇವತ್ತಿಗೆ ಆದರೂ ಅದನ್ನ. ಅದಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಇವತ್ತು ಯುವಕರು ಕೇಳ್ತಾ ಇದ್ದಾರೆ. ನೋಡಿರಿ, ಧಾರವಾಡದಲ್ಲಿ ಮೊನ್ನೆ ಯುವಕರು ಸ್ಟ್ರೈಕ್ ಮಾಡಿದರು ಕಾಂಗ್ರೆಸ್ ವಿರುದ್ಧ. ನೌಕರಿ ಕೊಡಿ, ನಮ್ಮ ನೌಕರಿ ಇಲ್ಲ, ಕರೀರಿ ಅಂತೇಳಿ. ಅಟ್ಲೀಸ್ಟ್ ಒಂದು 56,000 ವೋಟ್ಗಳು ಇದು ಹುದ್ದೆಗಳನ್ನ ಸೃಷ್ಟಿ ಮಾಡಿದರು. ಕರೀತಾರೆ ಕರ್ನಾಟಕ ಸರ್ಕಾರ, ಅವ್ರಿಗೆ ಉದ್ಯೋಗ ಕೊಡ್ತಾರೆ ಅಂತೇಳಿ. ಆ ರೀತಿಯಾಗಿ ನೀವು ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಚರ್ಚೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಿಷ್ಟ, ಗೆದ್ದಿದ್ದೀರಿ,